ಒಂದಿನ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ, ಏನೇ ಶ್ರುತಿ, ನಿನ್ನ ಮಾವ ಮತ್ತೆ ನಿನ್ನ ಗಂಡ ಇಬ್ಬರು ಹೆಂಗಿದ್ದಾರೆ? ಸ್ವಭಾವ ಎಲ್ಲ ಹೆಂಗೆ ಅಂತ ಕೇಳಿದ್ರು. ನನಗಂತೂ ಒಂಥರ ಆಶ್ಚರ್ಯ ಆಯ್ತು. ಅಲ್ಲ ಕಣ್ರೋ, ಇವರಿಬ್ಬರ ಬಗ್ಗೆ ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ಅಂದೆ. ಅದಕ್ಕವಳು, ಏನಿಲ್ಲ, ಸುಮ್ಮನೆ ಜನರಲ್ ಆಗಿ ಕೇಳಿದೆ ಅಷ್ಟೇ. ಆದ್ರೂ ಗಂಡಸರ ತಲೆಯಲ್ಲಿ ಇಂಥ ಐಡಿಯಾ ಬರಲ್ಲ, ಹೆಂಗಸರೇ ಹೀಗೆಲ್ಲ ಪ್ಲಾನ್ ಮಾಡೋದು ಅಂತ ನಮಗೆ ಗೊತ್ತಿಲ್ವಾ ಅಂದ್ಲು. ಸರಿ, ಇವತ್ತಿನ ಕಥೆಯಲ್ಲಿ ನಾವು ನವ್ಯ ಅವರ ಲೈಫ್ ಬಗ್ಗೆ ತಿಳಿಯೋಣ. ಮ್ಯಾಡಮ್, ನನ್ನ ಹೆಸರು ನವ್ಯ ಅಂತ ಇಟ್ಕೊಳ್ಳಿ, ಇದು ನನ್ನ ನಿಜವಾದ ಹೆಸರಲ್ಲ. ನಮಗೆ ಮದುವೆಯಾಗಿ ಕೆಲವು ವರ್ಷಗಳಾದ್ರೂ ಇನ್ನೂ ಮಕ್ಕಳಾಗಿಲ್ಲ. ಮದುವೆಗೂ ಮುಂಚೆ ನಾನು ಬೆಂಗಳೂರಿನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮದುವೆಯಾದ ಮೇಲೂ ಕನಿಷ್ಠ 1 ವರ್ಷ ಕೆಲಸಕ್ಕೆ ಹೋಗ್ತೀನಿ ಅಂತ ಗಂಡನ ಹತ್ತಿರ ಹೇಳಿದ್ದೆ. ಅದಕ್ಕೆ ಅವರು ಒಪ್ಪಿದ್ರು. ಹೀಗೆ ನನ್ನ ಲೈಫ್ ನಡೀತಾ ಇತ್ತು. ಆದ್ರೆ ಕೆಲಸಕ್ಕೆ ಹೋಗ್ತಿಲ್ಲವಲ್ಲ ಅನ್ನೋ ಬೇಸರ ಮನಸ್ಸಲ್ಲಿ ಕಾಡ್ತಾ ಇತ್ತು. ಹೊರಗಡೆ ಓಡಾಡಿಕೊಂಡು ಜನರನ್ನು, ಫ್ರೆಂಡ್ಸ್ನ ನೋಡ್ತಾ ಇದ್ರೆ ಇರೋ ಆ ಖುಷಿನೇ ಬೇರೆ, ಅದು ನನಗೆ ಮಿಸ್ ಆಗ್ತಾ ಇತ್ತು. ಆದ್ರೂ ಗಂಡ ಚೆನ್ನಾಗಿ ದುಡ್ಡು ಕಳಿಸ್ತಾ ಇದ್ದಿದ್ದರಿಂದ ನಾನು ಅದರ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ. ಆದ್ರೆ ಒಂದು ರೂಲ್ ಇತ್ತು, ಹೊರಗಡೆ ಎಲ್ಲೇ ಹೋಗೋದಿದ್ರೂ ಗಂಡನಿಗೆ ಹೇಳಿ ಪರ್ಮಿಷನ್ ತಗೊಂಡೇ ಹೋಗಬೇಕಿತ್ತು. ನಮ್ಮ ಮೈಸೂರು ಸಿಟಿಯಲ್ಲಿ ದೊಡ್ಡ ಮಾಲ್, ಸೂಪರ್ ಮಾರ್ಕೆಟ್, ಥಿಯೇಟರ್ ಎಲ್ಲ ಇರೋದ್ರಿಂದ ನಾವೆಲ್ಲ ಹೆಚ್ಚಾಗಿ ಅಲ್ಲೇ ಹೋಗ್ತಾ ಇದ್ವಿ. ನಮ್ಮ ಅತ್ತೆಗೂ ಸಿನಿಮಾ ನೋಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಒಳ್ಳೆ ಸಿನಿಮಾ ಬಂದ್ರೆ ನಾನು, ಅತ್ತೆ ಇಬ್ಬರೂ ಹೋಗ್ತಾ ಇದ್ವಿ. ಕೆಲವೊಮ್ಮೆ ಮಾವನು ಜೊತೆಗೆ ಬರ್ತಾ ಇದ್ರು. ಹೀಗಿರಬೇಕಾದ್ರೆ ಒಂದಿನ ನಾನು ಒಬ್ಬಳೇ ಮಾಲ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಹಳೆ ಫ್ರೆಂಡ್ ಕಾವ್ಯ ಸಿಕ್ಕಿದ್ಲು. ನಾವು ಡಿಗ್ರಿ ಮತ್ತು PG ಒಟ್ಟಿಗೆ ಓದಿದ್ದರಿಂದ ತುಂಬಾ ಕ್ಲೋಸ್ ಆಗಿದ್ವಿ. ಆದ್ರೆ ಮದುವೆಯಾದ ಮೇಲೆ ಅಷ್ಟಾಗಿ ಕಾಂಟ್ಯಾಕ್ಟ್ ಇರಲಿಲ್ಲ, ಯಾಕಂದ್ರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಲಿಸ್ಟ್ನಲ್ಲೇನೂ ಇರಲಿಲ್ಲ, ನಾನು ಅವಳಿಗೆ ಅಷ್ಟೇ. ಆದ್ರೂ ಇಷ್ಟು ದಿನದ ಮೇಲೆ ಸಿಕ್ಕಿದ್ದಕ್ಕೆ ಅವಳು ಗಡಗಡ ಅಂತ ಮಾತಾಡೋಕೆ ಶುರು ಮಾಡಿದ್ಲು. ಅವಳಿಗೆ ಮದುವೆಯಾಗಿ ಒಂದು ಮಗು ಕೂಡ ಇತ್ತು. ಅವಳ ಗಂಡನಿಗೆ ಕರ್ನಾಟಕದ ಬಾರ್ಡರ್ ಹತ್ತಿರ ಇರೋ ತಮಿಳುನಾಡಿನ ಹೊಸೂರು ಭಾಗದಲ್ಲಿ ದೊಡ್ಡ ಪೋಸ್ಟ್ನಲ್ಲಿ ಕೆಲಸ ಇತ್ತಂತೆ. ಅವರು ಯಾವಾಗಲೋ ಒಮ್ಮೆ ಮಾತ್ರ ಮನೆಗೆ ಬರ್ತಾ ಇದ್ರಂತೆ. ಇವಳು ಸಿಟಿಯಲ್ಲೇ ಒಂದು ಮನೆ ಬಾಡಿಗೆಗೆ ತಗೊಂಡು ಇರ್ತಾ ಇದ್ಲು. ಮನೆಯಲ್ಲಿ ಜೊತೆಗೆ ಯಾರಿದ್ದಾರೆ ಅಂತ ಕೇಳಿದ್ದಕ್ಕೆ, ಮಗುವನ್ನು ನೋಡಿಕೊಳ್ಳೋಕೆ ಅತ್ತೆ ಮಾವ ಅಥವಾ ನನ್ನ ಅಮ್ಮ ಬರ್ತಾ ಇರ್ತಾರೆ. ನನ್ನ ತಂದೆ ಮೊದಲೇ ತೀರಿ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ. ಈಗ ನಾನು ಒಂದು ಹೈಯರ್ ಕೋರ್ಸ್ ಓದ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಅಮ್ಮನೇ ಮನೆಯಲ್ಲಿದ್ದಾರೆ, ಅವರೇ ಮಗುವನ್ನು ನೋಡ್ಕೊಳ್ತಾರೆ ಅಂದ್ಲು. ಅವಳು ಲೈಫ್ ಅನ್ನು ತುಂಬಾ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಇರೋದು ಅವಳ ಮುಖದಲ್ಲೇ ಕಾಣ್ತಾ ಇತ್ತು. ಆಮೇಲೆ ಅವಳು ನನ್ನ ವಿಷಯ ಕೇಳುತ್ತಾ, ಅಲ್ಲೇ ನವ್ಯ, ನಿನ್ನ ಮಾವ ಮತ್ತೆ ಗಂಡ ಇಬ್ಬರು ಹೆಂಗಿದ್ದಾರೆ ಅಂತ ಕೇಳಿದ್ಲು. ನಾನು, ಅಲ್ಲ ಕಣ ಬ್ಲಾಕ್, ನೀನ್ ಯಾಕೆ ಹಂಗೆ ಕೇಳ್ದೆ? ಮಾವ ಹೆಂಗಿದ್ದಾರೆ ಅಂತ ಯಾಕೆ ಕೇಳ್ತೀಯ ಅಂದೆ. ಅದಕ್ಕವಳು, ಅಯ್ಯೋ ಏನಿಲ್ಲಪ್ಪ, ಮಾತಿನ ಫ್ಲೋನಲ್ಲಿ ಕೇಳ್ದೆ ಅಷ್ಟೇ. ನನಗಂತೂ ನನ್ನ ಮಾವ ಅಂದ್ರೆ ತುಂಬಾ ಇಷ್ಟ. ಗಂಡ ಊರಲ್ಲಿ ಇಲ್ಲದೆ ಇರೋ ಕೊರತೆಯೇ ನನಗೆ ಗೊತ್ತಾಗಲ್ಲ. ಏನೇ ಕೆಲಸ ಇದ್ರೂ ಒಂದು ಫೋನ್ ಮಾಡಿದ್ರೆ ಸಾಕು, ಓಡೋಡಿ ಬರ್ತಾರೆ ಅಂದ್ಲು. ನಾನು ಸುಮ್ಮನೆ ಅವಳನ್ನು ಕಾಲೆಳೆಯೋಕೆ, ಅಲ್ಲೇ ತಂದೆ ಸ್ಥಾನದಲ್ಲಿ ಮಾವ ಸಿಕ್ಕಿದ್ದಾರೆ ಅಂತ ಹೇಳೋದು ಬಿಟ್ಟು ಗಂಡನ ಸ್ಥಾನದಲ್ಲಿ ಮಾವ ಸಿಕ್ಕಿದ್ದಾರೆ ಅನ್ನೋ ತರ ಹೇಳ್ತೀಯಲ್ಲೇ ಅಂದೆ. ಅದನ್ನು ಕೇಳಿ ಅವಳು ನನ್ನನ್ನೇ ಒರಟಾಗಿ ದಿಟ್ಟಿಸಿ ನೋಡಿ, ನಿನಗೆ ಹಂಗೆ ಅನ್ಸುತ್ತಾ ಅಂದ್ಲು. ನಾನು, ಹೌದು, ನನಗಂತೂ ಹಂಗೆ ಅನ್ಸುತ್ತೆ ಅಂದೆ. ಅದಕ್ಕವಳು, ಹಾಗಾದ್ರೆ ಹಾಗೆ ಅನ್ಕೋ, ಅಷ್ಟು ಹೆಲ್ಪ್ ಆಗ್ತಾರೆ ನನಗೆ ಅಂತ ನಕ್ಕಳು. ಏನೇ ಅಂದೆ ಅಂತ ನಾನು ಮತ್ತೆ ಕೇಳಿದ್ದಕ್ಕೆ, ಅಯ್ಯೋ ಸುಮ್ಮನೆ ತಮಾಷೆ ಮಾಡ್ದೆ ಕಣೆ ಅಂದ್ಲು. ಕೊನೆಗೆ ಇಬ್ಬರೂ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ದಿನಾ ಫೋನ್ ಮಾಡಿ ಮಾತಾಡೋಕೆ ಶುರು ಮಾಡಿದ್ವಿ. ನಾನು ನನ್ನ ಮನೆ ವಿಷಯ ಹೇಳಿದ್ರೆ ಅವಳು ತನ್ನ ಕೋರ್ಸ್ ವಿಷಯ ಹೇಳ್ತಾ ಇದ್ಲು. ಜೊತೆಗೆ ಮನೆಯಲ್ಲೇ ಯಾಕೆ ಸುಮ್ಮನೆ ಕೂತಿರ್ತೀಯ, ಕೆಲಸಕ್ಕೆ ಹೋಗು, ಗಂಡ ಹೇಳಿದ್ನೆಲ್ಲ ಕೇಳ್ಕೊಂಡು ಕೂರಬೇಡ ಅಂತ ಅಡ್ವೈಸ್ ಮಾಡ್ತಾ ಇದ್ಲು. ಆದ್ರೆ ನನಗೆ ಅವಳ ತರ ಧೈರ್ಯ ಅಥವಾ ಸ್ವತಂತ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಇರಲಿಲ್ಲ. ಅದಕ್ಕೆ ಅವಳು ಹೇಳೋ ಕತೆಗಳನ್ನೆಲ್ಲ ಕೇಳಿ ಸುಮ್ಮನೆ ನಕ್ಕು ಬಿಡ್ತಾ ಇದ್ದೆ. ಒಂದಿನ ಅವಳು ನಮ್ಮ ಮನೆಗೆ ಬಂದ್ಬಿಟ್ಲು. ಮನೆಗೆ ಬಂದು ನನ್ನ ಅತ್ತೆ ಮಾವ ಇಬ್ಬರನ್ನೂ ಪರಿಚಯ ಮಾಡ್ಕೊಂಡ್ಲು. ನನ್ನ ಮಾವನ ಹತ್ತಿರ ಅಂತೂ ಫುಲ್ ನಗುತ್ತಾ ಕತೆ ಹೊಡಿತಾ ಇದ್ಲು. ಅವಳು ಹೋದ ಮೇಲೆ ನನ್ನ ಮಾವ, ಅಬ್ಬಾ, ಹುಡುಗಿ ತುಂಬಾ ಸ್ಮಾರ್ಟ್ ಆಗಿದ್ದಾಳೆ, ಮದುವೆಯಾಗಿ ಒಂದು ಮಗುವಿನ ತಾಯಿ ಅಂದ್ರೆ ನಂಬೋಕೆಯಾಗಲ್ಲ ಎಂದ್ರು. ಅವಳ ಆ ಚುರುಕುತನ ಮತ್ತು ಮಾತುಗಳನ್ನು ನೋಡಿ ನನ್ನ ಮಾವನ ಮನಸ್ಸು ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಆಯ್ತಾ ಅಂತ ನನಗೆ ಮೊದಲ ಬಾರಿ ಸಂಶಯ ಬಂತು. ನಿಜ ಹೇಳ್ಬೇಕಾದ್ರೆ ನಮ್ಮ ಮಾವ ತುಂಬಾ ಡೀಸೆಂಟ್ ಮತ್ತು ಜೆಂಟಲ್ಮ್ಯಾನ್.
ಆದ್ರೆ ಎಷ್ಟೇ ಆದ್ರೂ ಒಬ್ಬ ಸುಂದರ ಹೆಣ್ಣು ಮಗಳು ಬಂದು ಅಷ್ಟು ಆತ್ಮೀಯವಾಗಿ ಮಾತಾಡಿದ್ರೆ ಯಾವುದೇ ಗಂಡಸಿನ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ ಅಂತ ನನಗೆ ಅವತ್ತು ಅನ್ನಿಸ್ತು. ಆದ್ರೂ ನಾನು ಸುಮ್ಮನಿದ್ದೆ. ಅದಾದ ಮೇಲೆ ಒಂದಿನ ಅವಳು ನನ್ನನ್ನು ತನ್ನ ಮನೆಗೆ ಇನ್ವೈಟ್ ಮಾಡಿದ್ಲು. ಇವತ್ತು ನಿನ್ನ ಜೊತೆ ಯಾರಿದ್ದಾರೆ? ನಿಮ್ಮ ಮಾವನ, ಅತ್ತೇನಾ ಇಲ್ಲ ನಿಮ್ಮ ಅಮ್ಮನ? ಸಂಜೆ ಯಾರಾದ್ರೂ ಬರ್ತಾರೆ ಬಿಡು, ನೀನು ಸದ್ಯಕ್ಕೆ ಇವಾಗ ನಮ್ಮ ಮನೆಗೆ ಬಾ ಅಂತ ಕರೆದ್ಲು. ನಾನು ಅವಳ ಮನೆ ಅಡ್ರೆಸ್ ಹುಡುಕಿಕೊಂಡು ಹೋದೆ. ಅಲ್ಲಿ ಹೋದಾಗ ಅವಳು ನನಗಾಗಿ ತುಂಬಾ ಚೆನ್ನಾಗಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿಟ್ಟಿದ್ಲು. ನಾವಿಬ್ಬರೂ ಊಟ ಮಾಡ್ತಾ ಕೂತಿದ್ದಾಗ ಕರೆಕ್ಟಾಗಿ ಅವಳ ಮಾವ ಮನೆ ಒಳಗೆ ಬಂದ್ರು. ಮೊದಲು ನನಗೆ ಅವರನ್ನ ನೋಡಿ ಯಾರೋ ಅವಳ ರಿಲೇಟಿವ್ ಅಥವಾ ಅಣ್ಣ ಇರಬೇಕು ಅನ್ಕೊಂಡೆ. ಅವರು ಅವಳ ಮಾವ ಇರಬಹುದು ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ಅವರು ಯಾರು ಅಂತ ಗೊತ್ತಾದಾಗ ನನಗೆ ಶಾಕ್ ಆಯ್ತು. ಅವರನ್ನು ನೋಡಿ ನನಗಂತೂ ಆಶ್ಚರ್ಯ ತಡೆಯೋಕೆ ಆಗ್ಲಿಲ್ಲ. ಫುಲ್ ಸೂಪರ್ ಸ್ಟಾರ್ ತರ ಸ್ಟೈಲಿಶ್ ಆಗಿರೋ ಮನುಷ್ಯ. ಅಹೋ, ಅದಕ್ಕೇನಾ ಇವಳು ಮಾವನ ಬಗ್ಗೆ ಹೇಳುವಾಗ ಕಣ್ಣಲ್ಲೆಲ್ಲ ಅಷ್ಟೊಂದು ಫ್ಲಾಶ್ ಬರ್ತಾ ಇತ್ತು ಅನ್ಕೊಂಡೆ. ಅಷ್ಟೇ ಅಲ್ಲ, ಅಲ್ಲಿ ಅವಳ ಗಂಡನ ಫೋಟೋಗಳು ಇದ್ವು. ಆ ಫೋಟೋ ನೋಡಿದ್ರೆ ಈ ಮಾವನ ಪರ್ಸನಾಲಿಟಿಯಲ್ಲಿ 10% ಆಕರ್ಷಣೆಯೂ ಆ ಗಂಡನಿಗೆ ಇರಲಿಲ್ಲ. ಆ ಮಾವ ನನ್ನ ಹತ್ತಿರ ತುಂಬಾ ಪ್ರೀತಿಯಿಂದ, ಗೌರವದಿಂದ ಮಾತಾಡಿದ್ರು. ನಮ್ಮ ಮಾವನಿಗಿಂತಲೂ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅವರದ್ದು. ಚಿನ್ನಕ್ಕೆ ಸುಗಂಧ ಬಂದ ಹಾಗೆ ಇತ್ತು ಅವರ ಸ್ವಭಾವ. ಕೊನೆಗೆ ಅವರು ಒಂದು ಡೈಲಾಗ್ ಹೊಡೆದ್ರು. ಅಬ್ಬಾ ಕಾವ್ಯ, ನಿನಗೆ ಇಷ್ಟೊಂದು ಸುಂದರವಾದ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲಪ್ಪ ಅಂದ್ರು. ನನ್ನನ್ನು ಹೊಗಳಿದ್ದಕ್ಕೆ ನನಗೂ ಒಳಗೊಳಗೆ ಖುಷಿ ಆಯ್ತು. ಆದ್ರೆ ನಮ್ಮ ಮನೆಗೆ ಬಂದಾಗ ನನ್ನ ಮಾವ ಕೂಡ ಅವಳನ್ನು ಹೀಗೇನೇ ಹೊಗಳಿದ್ರಲ್ಲ, ಅಲ್ಲ ಈ ಗಂಡಸರ ಬುದ್ಧಿನೇ ಇಷ್ಟೇನಾ ಅನ್ನೋ ಸಂಶಯನೂ ಬಂತು. ಮನೆಗೆ ವಾಪಸ್ ಬರುವಾಗಲೂ ನನ್ನ ಮನಸ್ಸಿನಲ್ಲಿ ಆ ಮಾವನ ಹ್ಯಾಂಡ್ಸಮ್ ಲುಕ್ಕೇ ತಿರುಗುತ್ತಾ ಇತ್ತು. ಸಾಮಾನ್ಯವಾಗಿ ಒಂದು 45-50 ವರ್ಷದ ಒಳ್ಳೆ ಪರ್ಸನಾಲಿಟಿ ಇರೋ ಗಂಡಸರ ಮೇಲೆ ಯುವತಿಯರಿಗೆ ಒಂದು ರೀತಿಯ ಕ್ರಶ್ ಅಥವಾ ಗೌರವ ಇರುತ್ತಲ್ವಾ, ಅದೇ ತರ ನನಗೂ ಅನ್ನಿಸಿಬಿಡ್ತು. ಇಷ್ಟು ವರ್ಷ ನಾನು ನನ್ನ ಮಾವನ ಸ್ವಭಾವದ ಬಗ್ಗೆ ಆಗಲಿ ಅಥವಾ ಇನ್ಯಾರ ಬಗ್ಗೆ ಆಗಲಿ ಈ ರೀತಿ ಯೋಚನೆನೇ ಮಾಡಿರಲಿಲ್ಲ. ಆದ್ರೆ ಈಗ ಇಬ್ಬರನ್ನೂ ಕಂಪೇರ್ ಮಾಡೋಕೆ ಶುರು ಮಾಡಿದೆ. ಇವಳು ತನ್ನ ಸ್ವಂತ ಮಾವನ ಬಗ್ಗೆನೇ ಹಂಗೆಲ್ಲ ಯೋಚಿಸ್ತಾಳೆ, ನಾನು ಹಂಗೆ ಮಾಡ್ಲಾ? ಛೇ ಬೇಡ ಅಂತ ನನ್ನ ಕೆಟ್ಟ ಆಲೋಚನೆಗಳನ್ನು ನಾನೇ ತಡೆದುಕೊಂಡೆ. ಕೆಲವು ದಿನಗಳ ನಂತರ ನನ್ನ ಅಮ್ಮ ಫೋನ್ ಮಾಡಿದ್ರು. ಫೋನಿನಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇದ್ದರು. ನಾನು ಗಾಬರಿಯಾಗಿ, ಅಮ್ಮ ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ದೆ. ಅದಕ್ಕಮ್ಮ, ಮಗಳೇ ನೀನು ಅರ್ಜೆಂಟ್ ಆಗಿ ಊರಿಗೆ ಬರಬೇಕು ಅಂದ್ರು. ನಾನು ತಕ್ಷಣ ತಾಯಿ ಮನೆಗೆ ಹೋದೆ. ಅಲ್ಲಿ ಹೋದಾಗ ಅಮ್ಮ ವಿಷಯ ತಿಳಿಸಿದ್ರು. ಅಮ್ಮ ತನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ನ ನಂಬಿ ಬೇರೆಯವರ ಹತ್ತಿರ 2 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದರಂತೆ. ಆದ್ರೆ ಆ ಫ್ರೆಂಡ್ ಅಮ್ಮನಿಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗ ಸಾಲ ಕೊಟ್ಟವರು ಅಮ್ಮನಿಗೆ ಕಾಟ ಕೊಡ್ತಾ ಇದ್ದಾರೆ. ಅಮ್ಮ ತುಂಬಾ ಅಳ್ತಾ ಇದ್ರು. ಅಮ್ಮನಿಗೆ ಈ ತರ ತಪ್ಪುಗಳೆಲ್ಲ ಆಗೋದು ತುಂಬಾ ಅಪರೂಪ. ಈಗ ನಾನೇನು ಮಾಡ್ಲಿ ಅಮ್ಮ? ಆದ್ರೆ ಈ ವಿಷಯವನ್ನು ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳಿದಾಗ ಅವರು ನನ್ನ ಮೇಲೆ ಫುಲ್ ಗರಂ ಆದ್ರು. ನಿಮ್ಮ ಅಮ್ಮನಿಗೆ ಇಷ್ಟೊಂದು ವಯಸ್ಸಾಗಿದೆ, ಗಂಡ ಇಲ್ಲದೇ ಇರೋರು ಸ್ವಲ್ಪ ಬುದ್ಧಿವಂತರಾಗಿ ಇರಬೇಕಲ್ವಾ? ನೀನೇನು ದುಡ್ಡು ಗಿಡ್ಡು ಕೊಡೋಕೆ ಹೋಗಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ರು. ಇಲ್ಲ, ನಾನು ಅಮ್ಮನಿಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ವಾದ ಮಾಡ್ದೆ. ಇಬ್ಬರ ನಡುವೆ ದೊಡ್ಡ ಜಗಳನೇ ಆಗಿ ಮಾತುಕತೆ ಬಂದ್ ಆಯ್ತು. ಆದ್ರೆ ನಾನು ಅಮ್ಮನಿಗೆ ಈ ಜಗಳದ ಬಗ್ಗೆ ಏನೂ ಹೇಳಲಿಲ್ಲ. ಎಲ್ಲ ಸರಿ ಮಾಡ್ತೀನಿ ಬಿಡಮ್ಮ ಅಂತ ಧೈರ್ಯ ತುಂಬಿದೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ಕರೆಕ್ಟಾಗಿ ನನ್ನ ಫ್ರೆಂಡ್ ಕಾವ್ಯ ಫೋನ್ ಮಾಡಿದ್ಲು. ನಾನು ಅವಳಿಗೆ ನನ್ನ ಕಷ್ಟದ ಪರಿಸ್ಥಿತಿಯನ್ನು ವಿವರಿಸಿದೆ. ಹೀಗೆ ಅಮ್ಮನಿಗೆ ದುಡ್ಡಿನ ಪ್ರಾಬ್ಲಮ್ ಆಗಿದೆ, ಒಡವೆ ಅಡ ಇಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಗಂಡ ಮಾತ್ರ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ದಾರೆ ಅಂದೆ. ಅದಕ್ಕವಳು, ಅಯ್ಯೋ ಅಷ್ಟೇನಾ? ನೀನು ತಲೆಕೆಡಿಸ್ಕೋಬೇಡ, ನಮ್ಮ ಮನೆಗೆ ಬಾ. ನಮ್ಮ ಮಾವನ ಹತ್ತಿರ ತುಂಬಾ ದುಡ್ಡಿದೆ, ಸೇವಿಂಗ್ಸ್ ಇದೆ. ಕೇವಲ 2 ಲಕ್ಷ ತಾನೆ. ನೀನು 1 ವರ್ಷ ಬಿಟ್ಟು ಕೊಟ್ಟರೂ ಪರವಾಗಿಲ್ಲ, ಅವರು ನಿನಗೆ ಹೆಲ್ಪ್ ಮಾಡ್ತಾರೆ ಅನ್ಲು. 1 ವರ್ಷನಾ? ಹಾಗಾದ್ರೆ ನನ್ನ ಗಂಡ ಕಳಿಸೋ ದುಡ್ಡಿನಲ್ಲೇ ಸ್ವಲ್ಪ ಸ್ವಲ್ಪ ಉಳಿಸಿ ಆಮೇಲೆ ತೀರಿಸಬಹುದು ಅಂತ ನಾನು ಪ್ಲಾನ್ ಮಾಡ್ದೆ. ಅವಳು ತನ್ನ ಮಾವನ ಹತ್ತಿರ ವಿಷಯ ತಿಳಿಸಿ ನನ್ನನ್ನು ಮತ್ತೊಮ್ಮೆ ತನ್ನ ಮನೆಗೆ ಕರೆಸಿದ್ಲು. ನಾನು ಹೋಗಿ ಅಂಕಲ್ ಹತ್ತಿರ ಪರಿಸ್ಥಿತಿಯನ್ನೆಲ್ಲ ವಿವರವಾಗಿ ಹೇಳಿದೆ. ಅದಕ್ಕವರು, ನೋಡು ನವ್ಯ, ಈಗ ಜೂನ್ ತಿಂಗಳು ನಡೀತಾ ಇದೆ. ನೀನು ಮುಂದಿನ ವರ್ಷ ಇದೇ ಜೂನ್ ಒಳಗೆ ನನಗೆ ದುಡ್ಡು ವಾಪಸ್ ಕೊಡಬೇಕು. ಇದೇ ನಮಗಿರೋ ಅಗ್ರಿಮೆಂಟ್.
ನನಗೆ ಬಡ್ಡಿ ಏನೂ ಬೇಡ, ಆದ್ರೆ ಅಸಲು ಮಾತ್ರ ಕರೆಕ್ಟಾಗಿ ಸಿಗಬೇಕು ಅಂದ್ರು. ನಾನು ಖಂಡಿತ ಅಂಕಲ್, ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ನಿಂದ ಹೇಳಿ ಆ ದುಡ್ಡನ್ನು ತಗೊಂಡು ಹೋಗಿ ಅಮ್ಮನ ಸಾಲ ತೀರಿಸಿದೆ. ನನ್ನ ಮನಸ್ಸಿನಲ್ಲಿ ಒಂದು ಪ್ಲಾನ್ ಇತ್ತು, ಇನ್ಮೇಲೆ ಗಂಡ ಕಳಿಸೋ ದುಡ್ಡಿನಲ್ಲಿ ಶಾಪಿಂಗ್ ಎಲ್ಲ ಕಮ್ಮಿ ಮಾಡಿ ಸ್ವಲ್ಪ ಸ್ವಲ್ಪನೇ ಬಚ್ಚಿಡಬೇಕು ಅಂತ. ಆದ್ರೆ ನನ್ನ ಅಕೌಂಟ್ಗೆ ಬರೋ ದುಡ್ಡಿನಲ್ಲಿ ನಾನು ಕೈ ಇಟ್ರೆ ಗಂಡನಿಗೆ ಗೊತ್ತಾಗಿಬಿಡುತ್ತೆ, ಯಾಕೆ ರಿಸ್ಕ್ ತಗೋಬೇಕು ಅಂತ ಬೇರೆ ತರ ಯೋಚನೆ ಮಾಡೋಕೆ ಶುರು ಮಾಡ್ದೆ. ಇದೆಲ್ಲ ಆದ್ಮೇಲೆ ಕಾವ್ಯ ನನಗೆ ಅಷ್ಟೊಂದು ದೊಡ್ಡ ಹೆಲ್ಪ್ ಮಾಡಿದ್ದಾಳಲ್ಲ ಅನ್ನೋ ಕಾರಣಕ್ಕೆ ನಾನು ಪದೇ ಪದೇ ಅವಳ ಮನೆಗೆ ಹೋಗೋಕೆ ಶುರು ಮಾಡ್ದೆ. ಹೋದಾಗಲೆಲ್ಲ ಅವರ ಮಾವ ಸಿಗ್ತಾ ಇದ್ರು. ಅವರ ಮೇಲಿನ ಕೃತಜ್ಞತೆ ನನ್ನಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಒಂದಿನ ಅವರು ನನ್ನ ಪರಿಸ್ಥಿತಿಯನ್ನೆಲ್ಲ ಕೇಳಿ ತಿಳ್ಕೊಂಡು ನನಗೆ ಸ್ವಲ್ಪ ಅಡ್ವೈಸ್ ಮಾಡಿದ್ರು. ನೋಡು ಮಗಳೇ, ದುಡ್ಡು ಬ್ಯಾಂಕ್ನಲ್ಲಿ ಇರೋದು ಮುಖ್ಯ ಅಲ್ಲ, ಅದು ಕಷ್ಟದ ಸಮಯದಲ್ಲಿ ನಮ್ಮ ಸ್ವಂತ ಜನರಿಗೆ ಹೆಲ್ಪ್ ಆಗಬೇಕು. ಈಗ ನಿನ್ನ ಸ್ವಂತ ತಾಯಿಗೆ ಒಂದು ಪ್ರಾಬ್ಲಮ್ ಬಂದಾಗ ನಿನ್ನ ಗಂಡ ಕಳಿಸೋ ದುಡ್ಡಿಂದ 2 ಲಕ್ಷ ಕೊಡೋಕೆ ನಿನಗೆ ಆಗ್ಲಿಲ್ಲ, ಒಡವೆ ಕೊಡೋಕೂ ಆಗ್ಲಿಲ್ಲ, ಇದೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ ಅಂದ್ರು. ನಾನು, ಹೌದು ಅಂಕಲ್, ನಾನು ಮೊದಲೇ ಕೆಲಸಕ್ಕೆ ಹೋಗಬೇಕಿತ್ತು. ಆದ್ರೆ ನನ್ನ ಗಂಡ ಅದಕ್ಕೆ ಬಿಡಲಿಲ್ಲ ಎಂದೆ. ಅದಕ್ಕವರು, ಹೆಣ್ಣಿಗೆ ಸ್ವಂತ ಆದಾಯ ಇರಬೇಕು ಮಗಳೇ, ಕೆಲಸಕ್ಕೆ ಹೋಗ್ಬೇಕು ಅಂದ್ರು. ನಾನು, ಅದೆಲ್ಲ ಇನ್ಮೇಲೆ ಆಗೋ ಮಾತಾ ಅನ್ಸಲ್ಲ ಅಂಕಲ್. ಸದ್ಯಕ್ಕೆ ಗಂಡ ಕಳಿಸೋ ದುಡ್ಡಿನಲ್ಲೇ ಉಳಿಸಿ ನಿಮಗೆ ವಾಪಸ್ ಕೊಡ್ತೀನಿ, ತೊಂದರೆ ಇಲ್ಲ ಎಂದೆ. ಆದ್ರೆ ಅಂಕಲ್ ಮತ್ತೆ ಒತ್ತಿ ಹೇಳಿದ್ರು, ನೀನು ಕಷ್ಟಪಟ್ಟು ಸ್ವಂತವಾಗಿ ದುಡಿಯೋದನ್ನ ಕಲಿಬೇಕು, ನಿನ್ನದೇ ಆದ ಒಂದು ಅಕೌಂಟ್ ಇರಬೇಕು, ಅದರಲ್ಲಿ ಸೇವಿಂಗ್ಸ್ ಇರಬೇಕು. ಈಗ ಬಂದಿರೋ ಕಷ್ಟದಿಂದ ನೀನು ಒಂದು ಪಾಠ ಕಲಿಬೇಕು ಅಂದ್ರು. ನಾನು ಖಂಡಿತ ಟ್ರೈ ಮಾಡ್ತೀನಿ ಅಂಕಲ್, ಗಂಡನ ಹತ್ತಿರ ಮಾತಾಡ್ತೀನಿ ಅಂತ ತಲೆ ಅಲ್ಲಾಡಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಅವರು ಹೊರಗಡೆ ಹೋದ್ರು. ಆ ಟೈಮಲ್ಲಿ ಕಾವ್ಯ ನನ್ನ ಹತ್ತಿರ ಬಂದು, ಏನೇ ನವ್ಯ, ನಮ್ಮ ಮಾವನಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಕಣೆಯ ಅಂದ್ಲು. ಅದಕ್ಕೇನೆ ಅವರು ನಿನಗೆ ಇಷ್ಟೊಂದು ಬುದ್ಧಿ ಮಾತು ಹೇಳ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ ಆ 2 ಲಕ್ಷ ರೂಪಾಯಿನ ನೀನು ವಾಪಸ್ ಕೊಡೋ ಅಗತ್ಯನೇ ಇಲ್ಲ, ಆದ್ರೆ ನೀನು ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ ಅನ್ಲು. ನನಗೆ ಅರ್ಥ ಆಗದೆ, ಅಂದ್ರೆ ನಿನ್ನ ಅರ್ಥ ಏನು ಅಂತ ಕೇಳ್ದೆ. ಅದಕ್ಕವಳು, ನಮ್ಮ ಮಾವ ನಿನ್ನ ಗಂಡನ ತರ ಅಲ್ಲ ಕಣ ಬ್ಲಾಕ್, ಅವರಿಗೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಅವರ ಹತ್ತಿರ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ. ಅವರು ಮನಸ್ಸು ಮಾಡಿದ್ರೆ ನಿನಗೆ ಎಲ್ಲ ಸಿಗುತ್ತೆ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು ಅನ್ಲು. ನನಗೆ ಶಾಕ್ ಆಗಿ, ಏನೇ ಕಾವ್ಯ, ನೀನು ನಿನ್ನ ಸ್ವಂತ ಮಾವನ ಬಗ್ಗೆನೇನಾ ಹೀಗೆ ಮಾತಾಡ್ತಾ ಇರೋದು ಅಂದೆ. ಅದಕ್ಕವಳು, ಅದಕ್ಕೇನಂತೆ ಬಿಡೆ, ಲೈಫ್ನಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇರಬಾರದು. ನಮಗೆ ಕಷ್ಟ ಬಂದಾಗ ನಮ್ಮ ಮನಸ್ಸನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಕೆಲವು ವಿಷಯಗಳಲ್ಲಿ ಬಳ್ಳಿಯ ತರಬಾಗಿ ನಡೆಯಬೇಕೇ ಹೊರತು ಹಳೆ ಕಾಲದ ಸಂಸ್ಕಾರ, ಸದಾಚಾರ ಅಂತ ಅಂಟಿಕೊಂಡು ಕೂರಬಾರದು ಅನ್ಲು. ಅವಳು ಹೇಳಿದ್ದನ್ನು ಕೇಳಿ ನನಗೆ ಸಿಟ್ಟು ಬಂತು. ಹಾಗಾದ್ರೆ ನಿನ್ನ ಮಾವನಿಂದ ನಿನಗೂ ತುಂಬಾ ದುಡ್ಡು ಸಿಕ್ಕಿರಬೇಕಲ್ಲ ಅಂತ ಕೋಪದಿಂದ ಕೇಳ್ದೆ. ಅದಕ್ಕವಳು, ನೀನೇನು ಕೋಪ ಮಾಡ್ಕೋಬೇಡ. ಹೌದು, ನಮ್ಮ ಮಾವನ ಹೆಲ್ಪ್ ಇಂದ ನನಗೂ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆ. ಆದ್ರೆ ಆ ದುಡ್ಡನ್ನೆಲ್ಲ ನಾನು ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದೀನಿ. ಸಡನ್ ಆಗಿ ಕೈಯಲ್ಲಿ 2 ಲಕ್ಷ ಇರಲಿಲ್ಲ, ಇಲ್ದೇ ಇದ್ರೆ ನಾನೇ ನಿನಗೆ ಕೊಡ್ತಾ ಇದ್ದೆ ಅಂದ್ಲು. ಅಹೋ, ಅಂದ್ರೆ ನಿಮ್ಮಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಇದೆಯಾ ಅಂತ ಕೇಳ್ದೆ. ಅದಕ್ಕವಳು, ಅದು ನಿನಗೆ ಇನ್ನೂ ಅರ್ಥ ಆಗಿಲ್ವಾ? ನಾನು ಹೇಳ್ದೇ ಇರೋ ರಹಸ್ಯ ಏನಿದೆ, ನಾವಿಬ್ಬರೂ ಫುಲ್ ಕ್ಲೋಸ್ ಪಾರ್ಟ್ನರ್ಸ್ ಕಣೆ. ಆದ್ರೆ ಈ ಸೀಕ್ರೆಟ್ ನನ್ನ ಗಂಡನಿಗೆ ಗೊತ್ತಿಲ್ಲ, ನಿನಗೆ ಗೊತ್ತಾಗಿದೆ ಅಂತ ಎಲ್ಲೂ ಹೇಳೋಕೆ ಹೋಗಬೇಡ, ನನ್ನ ಸಂಸಾರ ಬೀದಿಗೆ ಬಂದುಬಿಡುತ್ತೆ ಅಂದ್ಲು. ನಿನಗೆ ಹೆಂಗೆ ಕಣೆ ಹೀಗೆಲ್ಲ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೇಳ್ದೆ. ಅದಕ್ಕವಳು, ನೋಡು, ನನ್ನ ಗಂಡನ ಪರ್ಸನಾಲಿಟಿನೂ ನೋಡಿದ್ದೀಯಾ, ನಮ್ಮ ಮಾವನ ಲುಕ್ಕನ್ನು ನೋಡಿದ್ದೀಯಾ ಅಂದು. ಅವರು ಬಂದಾಗ ನೀನು ಬಾಯಿ ಬಿಟ್ಟು ನೋಡ್ತಾ ಇದ್ದದ್ದನ್ನು ನಾನು ಗಮನಿಸಿದ್ದೀನಿ. ನಿನಗೂ ಒಳಗೊಳಗೆ ಅವರ ಮೇಲೆ ಒಂದು ಕಣ್ಣಿದೆ ಅಲ್ವೇ ಅಂದ್ಲು. ನಾನು, ಅಯ್ಯೋ ಸುಮ್ಮನಿರ್ವೇ, ನಿನ್ನ ತರ ನಾನಲ್ಲ, ಅವರು ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಪರ್ಸನಾಲಿಟಿ ಇದೆ ಅಂತ ಸುಮ್ಮನೆ ನೋಡ್ದೆ ಅಷ್ಟೇ ಅಂದೆ. ಅದಕ್ಕವಳು, ಹಾಗಾದ್ರೆ ಆ ಇಂಟರೆಸ್ಟ್ ಅನ್ನೇ ನಿನಗೆ ಲಾಭವಾಗಿ ಯಾಕೆ ಬದಲಾಯಿಸಿಕೊಳ್ಳಬಾರದು? ಆ 2 ಲಕ್ಷನೂ ಅವರೇ ಮನ್ನಾ ಮಾಡ್ತಾರೆ, ನನ್ನ ತರ ನಿನಗೂ ಲೈಫ್ನಲ್ಲಿ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಅಂದ್ಲು. ಏನದು ಬೆನಿಫಿಟ್ಸ್ ಅಂತ ನಾನು ಕೇಳ್ದೆ. ಅವಳು ತನ್ನ ಕತೆ ಹೇಳೋಕೆ ಶುರು ಮಾಡಿದ್ಲು. ನಾನು ಮೊದಲೇ ಹೇಳಿದ್ನಲ್ಲ, ಮದುವೆಯಾಗಿ ಈ ಮನೆಗೆ ಬಂದಾಗ ಮಾವನ ಲುಕ್ ನೋಡಿ ನನಗೂ ಆಶ್ಚರ್ಯ ಆಗಿತು. ಆದ್ರೆ ಬೇರೆ ಹೆಣ್ಣು ಮಕ್ಕಳ ತರ ನಾನು ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ಗಂಡನ ಮೇಲಷ್ಟೇ ಗಮನ ಇಟ್ಟಿದ್ದೆ.
ಆದ್ರೆ ಅದರಿಂದ ನನಗೆ ಯಾವುದೇ ಸುಖ ಸಿಗಲಿಲ್ಲ. ನನ್ನ ಗಂಡನಿಂದ ಸಿಗಬೇಕಾದ ಪ್ರೀತಿ, ಕೇರಿಂಗ್ ಸಿಗದೇ ಇದ್ದಾಗ ಲೈಫ್ ಒಂಥರ ಬೋರ್ ಅನಿಸ್ತಾ ಇತ್ತು. ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದೆ. ಆ ಟೈಮಲ್ಲೇ ನನ್ನ ಗಂಡನ ಬೇರೆ ಬೇರೆ ಅಫೇರ್ಸ್ಗಳ ಬಗ್ಗೆ ನನಗೆ ಗೊತ್ತಾಯ್ತು. ಅವರು ಬೇರೆ ಹೆಣ್ಣು ಮಕ್ಕಳ ಜೊತೆ ವಿಡಿಯೋ ಕಾಲ್ ಮಾಡೋದು, ಮಾತಾಡೋದನ್ನೆಲ್ಲ ನೋಡಿ ನನ್ನ ಮನಸ್ಸು ಬದಲಾಯ್ತು. ಅವರೇ ಹಂಗೆ ಇರುವಾಗ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ನಾನು ನಮ್ಮ ಮಾವನ ಹತ್ತಿರ ಸ್ವಲ್ಪ ಆತ್ಮೀಯವಾಗಿ ಮಾತಾಡೋಕೆ ಶುರು ಮಾಡ್ದೆ. ಅವರ ಕಣ್ಣಲ್ಲೇನೋ ಮೊದಲೇ ಆ ಆಸೆ ಇತ್ತು, ಆದ್ರೆ ಮಾವ ಅನ್ನೋ ಮುಖವಾಡ ಇತ್ತು. ನಾನು ಫ್ರೆಂಡ್ಲಿ ಆಗಿ ಮೂವ್ ಆದಾಗ ಅವರು ತಮ್ಮ ಮನಸ್ಸಿನ ಆಸೆಗಳನ್ನೆಲ್ಲ ಓಪನ್ ಆಗಿ ಹೇಳಿಕೊಂಡ್ರು. ನಮ್ಮ ಅತ್ತೆ ಬೇರೆ ಬೇರೆ ಕಾರಣಕ್ಕೆ ಹೊರಗಡೆ ಹೋದಾಗ ಮನೆಯಲ್ಲಿ ನಾವಿಬ್ಬರೇ ಇರ್ತಾ ಇದ್ವಿ. ಗಂಡನು ಊರಲ್ಲಿ ಇರ್ತಿರಲಿಲ್ಲ. ಆ ಒಂಟಿ ಸಮಯದಲ್ಲಿ ನನ್ನ ಆಸೆಗಳಿಗೂ ಒಂದು ಆಸರೆ ಸಿಕ್ಕ ಹಾಗಾಯ್ತು. ಹಾಗೆ ನಾವಿಬ್ಬರೂ ಒಂದು ಹೊಸ ಪ್ರಪಂಚನೇ ಸೃಷ್ಟಿ ಮಾಡಿಕೊಂಡ್ವಿ ಅನ್ಲು. ನಾನು ನಗುತ್ತಾ, ಓಹೋ ಹೌದಾ ಕಾವ್ಯ ಕತೆ ಅಂದೆ. ಅದಕ್ಕವಳು, ಹೌದು ಕಣೆ, ನಮ್ಮ ಲೈಫ್ ತುಂಬಾ ಸ್ಮೂತ್ ಆಗಿ ಸಾಗ್ತಾ ಇತ್ತು. ನನ್ನ ಎಲ್ಲಾ ಎಕ್ಸ್ಟ್ರಾ ಖರ್ಚುಗಳಿಗೆ ಅವರೇ ದುಡ್ಡು ಕೊಡ್ತಾರೆ. ಅವರ ಹತ್ತಿರ ಬಿಸಿನೆಸ್ ದುಡ್ಡಿದೆ, ಪೆನ್ಷನ್ ದುಡ್ಡು ಇದೆ. ಸಿಕ್ಕಾಪಟ್ಟೆ ರಿಚ್ ಅವರು ಅನ್ಲು. ಅಷ್ಟೊಂದು ದುಡ್ಡು ಇದೆಯಾ ಅವರ ಹತ್ತಿರ ಅಂತ ಕೇಳ್ದೆ. ಖಂಡಿತ, ನಿಮ್ಮ ಮನೆಯವರಿಗಿಂತಲೂ ನಮ್ಮ ಮಾವ ತುಂಬಾ ಶ್ರೀಮಂತರು. ಅವರ ಹತ್ತಿರ ಬೇಕಾದಷ್ಟು ಗುಪ್ತ ಆಸ್ತಿ ಇದೆ. ಅದು ಗೊತ್ತಾದ ಮೇಲಂತೂ ನಾನು ಅವರ ಹತ್ತಿರ ಇನ್ನೂ ಕ್ಲೋಸ್ ಆದೆ. ಆದ್ರೆ ಇತ್ತೀಚೆಗೆ ನಾನು ಪದೇ ಪದೇ ದುಡ್ಡು ಕೇಳೋಕೆ ಶುರು ಮಾಡಿದಾಗ ಅವರಿಗೆ ಅರ್ಥ ಆಯ್ತು ನಾನು ಬರೀ ದುಡ್ಡಿಗಾಗಿಯೇ ಹೀಗೆ ಮಾಡ್ತಾ ಇದ್ದೀನಿ ಅಂತ. ಅವರಿಗೆ ಬೇರೆ ಕಡೆಯೂ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ನನಗೆ ನೇರವಾಗಿ ಅಷ್ಟೊಂದು ದುಡ್ಡು ಕೊಡೋಕೆ ಆಗಲ್ಲ ಅಂದ್ರು. ಬದಲಾಗಿ ನನ್ನ ಕೆಲವು ಶ್ರೀಮಂತ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ನಿನ್ನ ಪರಿಚಯ ಮಾಡಿಸ್ತೀನಿ. ನೀನು ಅವರ ಜೊತೆ ಫ್ರೆಂಡ್ಲಿ ಆಗಿದ್ರೆ ನೀನು ಊಹಿಸದಷ್ಟು ದುಡ್ಡು ಸಂಪಾದಿಸಬಹುದು ಅಂದ್ರು. ಮೊದಲು ಅವರು ತಮಾಷೆ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ಆದ್ರೆ ಅವರಿಗೆ ಸಿಟಿ ದೊಡ್ಡ ದೊಡ್ಡ ಜನರ ಜೊತೆ ಲಿಂಕ್ ಇತ್ತು. ಅದರಿಂದ ನನಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಜೊತೆಗೆ ದುಡ್ಡು ಸಿಗುತ್ತೆ ಅಂತ ಅನ್ಕೊಂಡು ಅವರು ಹೇಳಿದ ಕೆಲವು ವಿಐಪಿ ಜನರಿಗೆ ನಾನು ನಮ್ಮ ಮನೆಯಲ್ಲೇ ಮಧ್ಯಾಹ್ನ ಸೀಕ್ರೆಟ್ ಆಗಿ ಪಾರ್ಟಿ ಅರೇಂಜ್ ಮಾಡೋಕೆ ಶುರು ಮಾಡ್ದೆ. ಅದರಿಂದ ನನಗೆ ಈಗಲೂ ತುಂಬಾ ಆದಾಯ ಬರ್ತಾ ಇದೆ ಕಣೆ ಅನ್ಲು. ಅದಕ್ಕೇನೆ ಇವಾಗ ಸಡನ್ ಆಗಿ ನನ್ನ ಹತ್ತಿರ 2 ಲಕ್ಷ ಇಲ್ಲದೆ ಹೋಗಿದ್ದು. ಅವರ ಸಪೋರ್ಟ್ ನನಗೆ ಫುಲ್ ಆಗಿದೆ. ಈಗ ಅರ್ಥ ಆಯ್ತಾ ನಮ್ಮ ಲೈಫ್ ಹೆಂಗೆ ನಡೀತಿದೆ ಅಂತ. ನಿನಗೂ ಇಂಟರೆಸ್ಟ್ ಇದ್ರೆ ನೀನೇನು ಕೆಲಸಕ್ಕೆ ಹೋಗೋ ಅಗತ್ಯವಿಲ್ಲ. ನಮ್ಮ ಮಾವನ ಜೊತೆ ಫ್ರೆಂಡ್ಲಿ ಆಗಿರು, ಆ 2 ಲಕ್ಷನೂ ಕ್ಲಿಯರ್ ಆಗುತ್ತೆ. ಜೊತೆಗೆ ಇನ್ನೂ ಬೇಕಾದಷ್ಟು ದುಡ್ಡು ಮಾಡಬಹುದು. ನಿನ್ನ ಗಂಡ ಎಲ್ಲೋ ಇದ್ದುಕೊಂಡು ನಿನ್ನ ಮೇಲೆ ರೂಲ್ಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಯಾಕೆ ಸಹಿಸ್ತೀಯಾ? ನೀನು ಆರಾಮಾಗಿ ಫ್ರೀ ಬರ್ಡ್ ತರ ಇರಬಹುದು. ಒಂದು ವೇಳೆ ಆ ಮನೆಯಲ್ಲಿ ಇರೋಕೆ ಆಗಿಲ್ಲ ಅಂದ್ರೂ ನಿನಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಲೈಫ್ ಲಾಂಗ್ ಸೆಟಲ್ ಆಗುವಷ್ಟು ದುಡ್ಡು ಸಿಗುತ್ತೆ. ಯೋಚನೆ ಮಾಡು ಅನ್ಲು. ಇದೆಲ್ಲ ಯಾರಿಗೂ ಸಂಶಯ ಬರದ ಹಾಗೆ ನಮ್ಮ ಮನೆಯಲ್ಲೇ ಸೇಫ್ ಆಗಿ ನಡೆಯುತ್ತೆ. ನಮ್ಮ ಮಾವನ ಸಪೋರ್ಟ್ ಕೂಡ ಇರುತ್ತೆ. ಆದ್ರೆ ಒಂದೇ ಒಂದು ಕಂಡೀಷನ್, ಅವರ ಹತ್ತಿರ ನೀನು ತುಂಬಾ ನಂಬಿಕೆಯಿಂದ ಇರಬೇಕು ಅಷ್ಟೇ ಅನ್ಲು. ಅವಳು ಹೇಳಿದ್ದನ್ನೆಲ್ಲ ಕೇಳಿ ನಾನು ಸುಮ್ಮನಾದೆ. ಆದ್ರೆ ಮನೆಗೆ ಬಂದ ಮೇಲೆ ಅದರ ಬಗ್ಗೆನೇ ಯೋಚನೆ ಮಾಡೋಕೆ ಶುರು ಮಾಡ್ದೆ. ನಾನು ಯಾಕೆ ಹೀಗೆ ಒಂಟಿಯಾಗಿ ಕಷ್ಟಪಡಬೇಕು? ಮೊದಲು ಅವರ ಮಾವನನ್ನು ನೋಡಿದಾಗ ಕೇವಲ ಒಂದು ಆಕರ್ಷಣೆ ಇತ್ತು. ಆದ್ರೆ ಅವರು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋ ಮನುಷ್ಯ ಆದ್ರೆ ಅವರ ಜೊತೆ ಫ್ರೆಂಡ್ಲಿ ಆಗಿರೋದ್ರಲ್ಲಿ ತಪ್ಪೇನಿದೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಕೊನೆಗೆ ಕಾವ್ಯಾಗೆ ಓಕೆ ಅಂದೆ. ಆದ್ರೆ ನನಗೆ ನಿನ್ನ ತರ ಬೇರೆ ಯಾರನ್ನೂ ಮೀಟ್ ಮಾಡೋಕೆ ಇಂಟರೆಸ್ಟ್ ಇಲ್ಲ, ಬರೀ ಅಂಕಲ್ ಜೊತೆ ಮಾತ್ರ ಫ್ರೆಂಡ್ಲಿ ಆಗಿರ್ತೀನಿ ಅಂತ ಕಂಡೀಷನ್ ಹಾಕಿದೆ. ಅದಕ್ಕವಳು, ಸರಿ, ನಿನಗೆ ದುಡ್ಡಿನ ಹಪಾಹಪಿ ಇಲ್ಲದಿದ್ರೆ ಅಷ್ಟೇ ಸಾಕು ಅಂದ್ಲು. ಹಾಗೆ ಮ್ಯಾಡಮ್, ನಾನು ವಾರದಲ್ಲಿ ಕೆಲವು ದಿನ ಕಾವ್ಯ ಮನೆಗೆ ಹೋಗೋಕೆ ಶುರು ಮಾಡ್ದೆ. ಕೆಲವೊಮ್ಮೆ ನನ್ನ ಗಂಡ ಫೋನ್ ಮಾಡಿ ಯಾಕೆ ಪದೇ ಪದೇ ಅವಳ ಮನೆಗೆ ಹೋಗ್ತೀಯಾ ಅಂತ ಕೇಳಿದ್ರೆ ಅವಳಿಗೆ ಪಾಪ ಮಗುವಿದೆ, ಜೊತೆಗೆ ಯಾರೂ ಇಲ್ಲ, ಅದಕ್ಕೆ ಹೆಲ್ಪ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿ ಕಾವ್ಯಾಗೆ ಫೋನ್ ಕೊಡ್ತಾ ಇದ್ದೆ. ಕಾವ್ಯ ಫೋನ್ ಇಸ್ಕೊಂಡು ನನ್ನ ಗಂಡನ ಹತ್ತಿರ ತುಂಬಾ ಮುದ್ದಾಗಿ, ಅಯ್ಯೋ ಜೀಜು, ನೀವು ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಅಲ್ಲಿ ಕ್ಲೈಮೇಟ್ ಹೆಂಗಿದೆ, ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋ ಹೆಂಗಾಗುತ್ತೆ ಅಂತೆಲ್ಲ ಐಸ್ ಇಡ್ತಾ ಇದ್ಲು. ನನ್ನ ಗಂಡ ಆ ಹೊಗಳಿಕೆಗೆ ಫುಲ್ ಫ್ಲಾಟ್ ಆಗ್ತಾ ಇದ್ರು. ಅದಾದ ಮೇಲೆ ನನ್ನ ಗಂಡ ನನ್ನನ್ನು ಕಾವ್ಯ ಮನೆಗೆ ಯಾಕೆ ಹೋಗ್ತೀಯಾ ಅಂತ ಕೇಳೋದೇ ಬಿಟ್ಟುಬಿಟ್ರು. ಹೋಗ್ತೀನಿ ಅಂದ್ರೆ ಸರಿ ಹೋಗುವ ಅಂತಿದ್ರು. ನನಗಂತೂ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಶುರುವಿನಲ್ಲಿ ಸ್ವಲ್ಪ ಗೊಂದಲ, ಭಯ ಇತ್ತಾದ್ರೂ ಕಾವ್ಯ ಅವರ ಮಾವ ನನಗೆ ಧೈರ್ಯ ತುಂಬಿದ್ರು.
ನವ್ಯ, ನೀನೇನು ಹೆದರಬೇಡ, ನನಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ, ನಿನ್ನನ್ನು ನಾನು ದೇವತೆಯ ತರ ನೋಡ್ಕೊಳ್ತೀನಿ ಅಂತ ಹೇಳಿ ನನ್ನನ್ನು ತುಂಬಾ ಪ್ರೀತಿಯಿಂದ ನಡೆಸಿಕೊಂಡ್ರು. ಅದು ನನ್ನ ಜೀವನದಲ್ಲಿ ಒಂದು ಹೊಸ ಕಾವಲನ್ನೇ ತೆರೆಯಿತು. ನನ್ನ ಮನಸ್ಥಿತಿಯೇ ಬದಲಾಗಿ ಹೋಯಿತು. ಆ 2 ಲಕ್ಷ ರೂಪಾಯಿ ಸಾಲದ ವಿಷಯವನ್ನೇ ಅವರು ಮರೆತು ಬಿಟ್ರು. ನನಗೂ ಯಾವುದೇ ಲೈಬಿಲಿಟಿ ಇರಲಿಲ್ಲ. ನೋಡೋಕೆ ಹ್ಯಾಂಡ್ಸಮ್ ಆಗಿರೋ, ದುಡ್ಡು ಅಂತಸ್ತು ಇರೋ ಗಂಡಸರು ಸಿಕ್ಕಾಗ ಹೆಣ್ಣಿನ ಮನಸ್ಸು ಕೂಡ ಚಂಚಲ ಆಗೋದು ಸಹಜ ಅಲ್ವಾ? ಕಾವ್ಯ ಹೇಳಿದ ಹಾಗೆ ಕೆಲವು ತಿಂಗಳುಗಳಲ್ಲೇ ನನ್ನ ಲೈಫ್ ಫುಲ್ ಸೆಟಲ್ ಆಯ್ತು. ನನಗೆ ಬೇಕಾದ ಸ್ವಾತಂತ್ರ್ಯ, ದುಡ್ಡು, ಖುಷಿ ಎಲ್ಲ ಸಿಕ್ತು. ನಾನು ತುಂಬಾ ಹ್ಯಾಪಿಯಾಗಿದ್ದೆ. ಆದ್ರೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಯಾರೂ ಊಹಿಸದ ಒಂದು ಇನ್ಸಿಡೆಂಟ್ ನಡೀತು. ಒಂದಿನ ನಮ್ಮ ಅತ್ತೆ ಮತ್ತು ಮಾವ ಇಬ್ಬರೂ ಹೊರಗಡೆ ಹೋಗಿದ್ರು. ನಾನು ನಮ್ಮ ಮೈಸೂರಿನ ಮನೆಯ ಹಿತ್ತಲ ಕಡೆಯ ಮೆಟ್ಟಿಲಿನ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಕಾವ್ಯ ಅವರ ಮಾವ ನನಗೆ ವಿಡಿಯೋ ಕಾಲ್ ಮಾಡಿದ್ರು. ಅವರು ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇದ್ರು. ನಾನು ಮುಂದಿನ ವಾರ ಬರ್ತೀನಿ ಅಂಕಲ್ ಅಂದೆ. ಅದಕ್ಕವರು, ಇಲ್ಲ ಸದ್ಯಕ್ಕೆ ವಿಡಿಯೋ ಕಾಲ್ನಲ್ಲೇ ಸ್ವಲ್ಪ ಮಾತಾಡು ಅಂತ ತರಲೆ ಮಾಡ್ತಾ ಇದ್ರು. ನಾನು ಹಿತ್ತಲಲ್ಲೇ ಕೂತಿದ್ದರಿಂದ ಆರಾಮಾಗಿ ಅವರ ಜೊತೆ ನಗುತ್ತಾ ಕಾಲೆಳೆಯುತ್ತಾ ಮಾತಾಡ್ತಾ ಇದ್ದೆ. ಆ ರೊಮ್ಯಾಂಟಿಕ್ ಮೂಡ್ನಲ್ಲಿ ನಾನು ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಅಷ್ಟರಲ್ಲೇ ಸಡನ್ ಆಗಿ ನನ್ನ ಹಿಂದೆ ಏನೋ ಶಬ್ದ ಆಯ್ತು. ನಾನು ಬೆಚ್ಚಿಬಿದ್ದು ತಿರುಗಿ ನೋಡಿದ್ರೆ ಅಲ್ಲಿ ನನ್ನ ಸ್ವಂತ ಮಾವ ನಿಂತುಕೊಂಡು ನನ್ನನ್ನೇ ಗಂಭೀರವಾಗಿ ನೋಡ್ತಾ ಇದ್ದರು. ನಾನು ಗಾಬರಿಯಾಗಿ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ಟೆ. ನಮ್ಮ ಮಾವ ನನ್ನನ್ನು ತುಂಬಾ ಜೋರಾಗಿ ಗದರಿಸಿದ್ರು. ಏನಮ್ಮ ಇದು? ಯಾರು ಆ ಮನುಷ್ಯ? ಏನು ನಡೀತಿದೆ ಇಲ್ಲಿ ಅಂತ ಕೇಳಿದ್ರು. ಆ ಪರಿಸ್ಥಿತಿಯಲ್ಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ, ಅದು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರು ಅಷ್ಟೇ ಮಾವ ಅಂತ ಸುಳ್ಳು ಹೇಳಿ ಅಳೋಕೆ ಶುರು ಮಾಡ್ದೆ. ನನ್ನ ಲೈಫ್ನಲ್ಲಿ ಯಾವುದೇ ಖುಷಿ ಇಲ್ಲ ಮಾವ, ನಿಮ್ಮ ಮಗ ನನ್ನನ್ನು ಒಂಟಿ ಮಾಡಿ ಎಲ್ಲೋ ಇದ್ದಾರೆ. ಈ ಬೇಸರ ತಡೆಯೋಕೆ ಆಗದೆ ನಾನು ಹೀಗೆಲ್ಲಾ ಫೋನಿನಲ್ಲಿ ಮಾತಾಡೋಕೆ ಶುರು ಮಾಡ್ದೆ. ನನ್ನನ್ನು ಕ್ಷಮಿಸಿಬಿಡಿ ಅಂತ ಅಳ್ತಾ ಅವರ ಕಾಲು ಹಿಡ್ಕೊಂಡೆ. ಅವರು ನನಗೆ ತುಂಬಾ ಬುದ್ಧಿಮಾತು ಹೇಳಿ, ನನ್ನ ಮಗ ಹೀಗೆ ನಿನ್ನನ್ನು ಒಂಟಿ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ, ಆದ್ರೂ ನೀನು ಹೀಗೆ ತಪ್ಪು ದಾರಿ ತುಳಿಯಬಾರದು ಅಂದ್ರು. ನಾನು ಅವರ ಮೇಲೆ ಆಣೆ ಮಾಡಿ ಇನ್ಮೇಲೆ ಯಾರ ಜೊತೆಯೂ ಮಾತಾಡಲ್ಲ ಅಂತ ಹೇಳಿ ಸದ್ಯಕ್ಕೆ ಆ ಮ್ಯಾಟರ್ ಕ್ಲೋಸ್ ಮಾಡ್ದೆ. ಕಾವ್ಯ ಅವರ ಮಾವನ ಮುಖ ನಮ್ಮ ಮಾವನಿಗೆ ಅಷ್ಟಾಗಿ ಕಾಣಿಸದೇ ಇದ್ದಿದ್ದರಿಂದ ದೊಡ್ಡ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಆದ್ರೆ ಇದಾದ 3-4 ದಿನಗಳ ನಂತರ ನಮ್ಮ ಮಾವ ನನ್ನ ವಿಷಯದಲ್ಲಿ ಇನ್ನೂ ಅತಿಯಾದ ಕಾಳಜಿ ತೋರ್ಸೋಕೆ ಶುರು ಮಾಡಿದ್ರು. ನನ್ನನ್ನು ಸಮಾಧಾನ ಮಾಡೋ ನೆಪದಲ್ಲಿ ಹತ್ತಿರ ಬರೋಕೆ ಟ್ರೈ ಮಾಡಿದ್ರು. ನನಗೆ ಅನಿಸಿತು, ಲೈಫ್ನಲ್ಲಿ ಹೆಂಗೋ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ, ಇಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಆದ್ರೆ ತಪ್ಪೇನು ಅಂತ ನಾವಿಬ್ಬರೂ ಸೀಕ್ರೆಟ್ ಆಗಿ ಕ್ಲೋಸ್ ಆದ್ವಿ. ಅವರು ಆಗಾಗ ನನ್ನ ಹತ್ತಿರ, ಈಗ ನಿನ್ನ ಲೈಫ್ ಓಕೆನಾ ಮಗಳೇ ಅಂತ ಕೇಳ್ತಾ ಇದ್ರು. ನಾನು, ಹೌದು ಮಾವ, ನೀವು ಇರೋದ್ರಿಂದಲೇ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನಾಟಕ ಮಾಡ್ತಾ ಇದ್ದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಕಾವ್ಯ ಅವರ ಮಾವನ ಮೇಲಿದ್ದ ಇಂಟರೆಸ್ಟ್ ಇನ್ಯಾರ ಮೇಲೂ ಇರಲಿಲ್ಲ. ಕೊನೆಗೆ ನಾನು ಎಲ್ಲಾ ಪರಿಸ್ಥಿತಿಗೂ ಅಡ್ಜಸ್ಟ್ ಆಗೋ ಒಬ್ಬ ಹೌಸ್ವೈಫ್ ಆಗಿ ಬದಲಾದೆ. ಮ್ಯಾಡಮ್, ನಿಮ್ಮ ಚಾನೆಲ್ನಲ್ಲಿ ಬರೋ ಕತೆಗಳನ್ನು ಕೇಳಿದಾಗ ನನಗೆ ಅನ್ನಿಸಿತು, ಜನರು ಬದುಕೋಕೆ ತಮ್ಮ ಆಸೆಗಳಿಗಾಗಿ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಲ್ವಾ? ಅದೇ ತರ ನನ್ನ ಲೈಫ್ ಕೂಡ ರಿಸ್ಕ್ ಆಗಿದ್ರೂ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ಕತೆ ಬರೆದು ಕಳಿಸಿದೆ ಅಂತ ಆ ಹೆಣ್ಣುಮಗಳು ಹೇಳಿದ್ದಾರೆ. ನಿಜ ಮ್ಯಾಡಮ್, ಹೊರಗಡೆ ಕಾಣೋ ಪ್ರಪಂಚನೇ ಬೇರೆ, ಒಳಗಿರೋ ರಹಸ್ಯಗಳೇ ಬೇರೆ. ಪ್ರತಿಯೊಬ್ಬರ ವೈಯಕ್ತಿಕ ಜೀವನದಲ್ಲೂ ಯಾರಿಗೂ ಹೇಳಲಾಗದ ಕತೆಗಳಿರುತ್ತವೆ. ಬದುಕೋಕೆ ಸಂದರ್ಭಗಳ ಒತ್ತಡದಿಂದ ಜನರು ಹೀಗೆಲ್ಲಾ ಮಾಡ್ತಾರೆ. ಇದನ್ನ ಸಮಾಜ ಒಪ್ಪಲ್ಲ ಅಥವಾ ಪ್ರೋತ್ಸಾಹಿಸಲ್ಲ ಅನ್ನೋದು ನಿಜ. ಆದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಇಂಥ ಸೀಕ್ರೆಟ್ ಲೈಫ್ ಲೀಡ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಇದು ಸಮಾಜಕ್ಕೆ ಯಾವುದೇ ಮಾದರಿಯಾದ ಕಥೆಯಲ್ಲದಿದ್ದರೂ ಪ್ರತಿಯೊಬ್ಬ ಮನುಷ್ಯನ ಆಸೆಗಳು ಮತ್ತು ಸಂದರ್ಭಗಳು ಅವರನ್ನು ಎಲ್ಲೆಲ್ಲಿಗೆ ಕರೆದುಕೊಂಡು ಹೋಗುತ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜನರ ನಿಜ ಜೀವನದ ಅನುಭವಗಳು ಯಾವತ್ತೂ ಒಂದು ನಿಗೂಢ ರಹಸ್ಯವಾಗಿಯೇ ಉಳಿದುಬಿಡುತ್ತವೆ.